ದ್ವಿಭಾಷಾ ನೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಧ್ಯತೆ ಏನು ಮತ್ತು ಸವಾಲುಗಳು ಏನಿದ್ದಾವೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಾದವನ್ನ ನಡೆಸಿಕೊಳ್ಳಿದ್ದಾರೆ ನನ್ನ ಕಲಿಗಾಗಿರುವಂತ ನವಿತಾ ಜೈನ್. ಪ್ಲೀಸ್ ವೆಲ್ಕಮ್ ನವಿತಾ. ಇನ್ನು ಈ ಸಂವಾದದಲ್ಲಿ ಪಾಲ್ಗೊಳ್ಳಿಕ್ಕೆ ಅತಿಥಿಯಾಗಿ ಆಗಮಿಸಿರುವಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ಪುರುಷೋತ್ತಮ್ ಬಿಳಿಮನೆ ಅವರು, ಹಾಗೆ ನಟಿ ಪೂಜಾ ಗಾಂಧಿ ಅವರು, ಬನವಾಸಿ ಬಳಗದ ಅಧ್ಯಕ್ಷರಾಗಿರುವಂತ ಆನಂದ್ ಜಿ, ಈ ಮೂವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅನ್ನುವಂಥದ್ದನ್ನ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ರೈಸಿಂಗ್ ಕರ್ನಾಟಕ 2025ರ ಸಂವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರೈಸಿಂಗ್ ಕರ್ನಾಟಕ ಸಂವಾದದಲ್ಲಿ ನಾವಿವತ್ತು ಮಾತನಾಡೋದಕ್ಕೆ, ಅರ್ಥೈಸೋದಿಕ್ಕೆ ಅಥವಾ ಈ ವಿಚಾರದಲ್ಲಿ ಯಾಕೆ ಬೇಕು ಈ ನೀತಿ ಅನ್ನೋದನ್ನ ಮಾತನಾಡೋದಕ್ಕೆ ಇರುವಂತಹ ವಿಚಾರ ಅಂತ ಹೇಳಿದ್ರೆ ದ್ವಿಭಾಷಾ ನೀತಿ, ಸಾಧ್ಯತೆ ಮತ್ತು ಸವಾಲುಗಳು. ಎಸ್ ಮೂರ್ತಿಯವರ ಒಂದು ನಾಟಕ ಇದೆ, ಆವ್ರ ಭಾವ ಅನ್ನೋದು. ಬಹಳ ಹಳೆಯ ನಾಟಕ, ಲೈಟ್ ಹಾರ್ಟೆಡ್ ನಾಟಕ. ಈ ನಾಟಕದಲ್ಲಿ ಒಂದು ವಠಾರದಲ್ಲಿ ಬೇರೆ ಬೇರೆ ಕುಟುಂಬಗಳು, ಬೇರೆ ಭಾಷೆಯ ಕುಟುಂಬಗಳು ಯಾವ ರೀತಿಯಾಗಿ ಇರುತ್ತೆ, ಅಲ್ಲಿ ಕಮ್ಯುನಿಕೇಶನ್ ಕನ್ಫ್ಯೂಷನ್ ಹೇಗಾಗತ್ತೆ ಅನ್ನೋದನ್ನ ಲೈಟ್ ಹಾರ್ಟೆಡ್ ಆಗಿ ನಗ್ನಗ್ತಾ ತೋರಿಸಿದ್ದಾರೆ. ನಗ್ನಗ್ತಾನೆ ಸಾಮರಸ್ಯ ವಿಚಾರವನ್ನ ತಿಳಿಸಿದ್ದಾರೆ. ಆ ಸಾಮರಸ್ಯದ ನಾಟಕ ಆ ಕಾಲಕ್ಕೆ ಈ ಕಾಲಕ್ಕೆ ಪ್ರಸ್ತುತ ಆದ್ರೂ ಕೂಡ ಸಂದರ್ಭ ಸನ್ನಿವೇಶಗಳು ಬದಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕಾರಣ, ಈಗಾಗಲೇ ಆ ನಾಟಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾಮರಸ್ಯ ಇತ್ತು. ಆದ್ರೆ ಬರ್ತಾ ಬರ್ತಾ ಯಾವ ರೀತಿಯಾಗಿ ಭಾಷೆಯ ವಿಚಾರದಲ್ಲಿ ಬದಲಾವಣೆಗಳು ಆದವು ಅನ್ನೋದನ್ನ ನೋಡ್ತಾ ಹೋದ್ರೆ ಆಗ್ಲೂ ಕೂಡ ಆ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗಿನಿಂದಲೇ ಆರಂಭ ಆಯಿತು. ಕರ್ನಾಟಕದಲ್ಲಿ ಗೋಕಾಕ್ ಚಳವಳಿಯ ನಡೆಯಿತು. ಇಂತಹ ಸಂದರ್ಭದಲ್ಲಿ ಪರವಾಗಿಲ್ಲ, ನಾವು ತ್ರಿಭಾಷಾ ಸೂತ್ರವನ್ನ ಅಳವಡಿಸಿಕೊಳ್ಳೋಣ ಅಂತ ಇದ್ದಾಗ್ಲೂ ಕೂಡ ಹಿಂದಿ ಹೇರಿಕೆ ಮಾಡುವಂತಹ ಪ್ರಯತ್ನಗಳಾಯ್ತು. ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನೋದನ್ನ ಹೇಳುವಂತಹ ಪ್ರಯತ್ನಗಳಾಯ್ತು. ಎಲ್ಲರೂ ಹಿಂದಿ ಕಲಿಬೇಕು, ಅದನ್ನ ತುರಿಸುವಂತಹ ಕೆಲಸವನ್ನ ಕೂಡ ಮಾಡಲಾಯ್ತು. ಇಂತಹ ಸಂದರ್ಭದಲ್ಲೇ ಯಾಕೆ ಬೇಕು ನಮಗೆ ಬೇರೆ ಭಾಷೆಗಳು, ನಮ್ಮ ಭಾಷೆ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳುವ ಪ್ರಯತ್ನಗಳಾಗಿಯೇ ತ್ರಿಭಾಷಾ ಸೂತ್ರದಿಂದ ದ್ವಿಭಾಷಾ ಸೂತ್ರಕ್ಕೆ ಬರುವಂತಹ ಸಂದರ್ಭ. ಆ ನಿಟ್ಟಿನಲ್ಲಿ ಶಿಕ್ಷಣ ನೀತಿ ಆಯೋಗ ಕೂಡ ವರದಿಯನ್ನ ಕೊಟ್ಟಿದೆ. ಹಾಗಾದ್ರೆ ಯಾಕೆ ಬೇಕು ದ್ವಿಭಾಷಾ ನೀತಿಯ ಸಾಧ್ಯತೆಗಳು, ಸವಾಲುಗಳು, ಪ್ರಯೋಜನಗಳು, ಕನ್ನಡದ ಮೇಲೆ ಕನ್ನಡಿಗರಿಗೆ ಯಾವೆಲ್ಲ ಪ್ರಯೋಜನಗಳಾಗುತ್ತೆ, ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದರ ಬಗ್ಗೆ ಇನ್ನಷ್ಟು ಅರ್ಥೈಸೋದಕ್ಕೆ ಜೊತೆಗೆ ನಾನಿಲ್ಲಿ ಕೇವಲ ಡೆವಿಲ್ಸ್ ಅಡ್ವೊಕೇಟ್ ಆಗಿ ಕೂತ್ಕೊಂಡಿದ್ದೀನಿ. ಕಾರಣ, ಇದನ್ನ ಯಾಕೆ ಬೇಕು ಅನ್ನೋದನ್ನ ಅರ್ಥೈಸೋದಕ್ಕೆ ನನ್ನ ಜೊತೆ ಅತಿಥಿಗಳಿದ್ದಾರೆ. ಅವರನ್ನು ನಾನು ವೆಲ್ಕಮ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ಬೇರೆ ಭಾಷೆ ಆದ್ರೂ ಕೂಡ, ಬೇರೆ ರಾಜ್ಯ ಆದ್ರೂ ಕೂಡ ಕರ್ನಾಟಕಕ್ಕೆ ಬಂದು ಕನ್ನಡದಲ್ಲಿ ಸಿನಿಮಾಗಳನ್ನ ಮಾಡಿ ಕನ್ನಡತಿಯೇ ಆಗಿ ಈಗ ಕನ್ನಡದ ಪರ ಹೋರಾಟ ಮಾಡ್ತಾ ಇರುವಂತಹ ನಟಿ ಪೂಜಾ ಗಾಂಧಿ ಅವರಿದ್ದಾರೆ. ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಕೇವಲ ಮಾತೃಭಾಷೆ ಅಲ್ಲ, ಅಥವಾ ಕೇವಲ ಅದು ನಮ್ಮ ಉಸಿರಲ್ಲ, ನಮ್ಮ ಜೊತೆನೆ ಅದು ಉಸಿರಾಗಿ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರಹಗಾರರಾಗಿ, ಹೋರಾಟಗಾರರಾಗಿ, ಬನವಾಸಿ ಬಳಗದ ಅಧ್ಯಕ್ಷರಾಗಿ ಕನ್ನಡದಲ್ಲಿ ದ್ವಿಭಾಷೆ ಅಥವಾ ಈ ಒಂದು ದ್ವಿಭಾಷಾ ಸೂತ್ರ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ತಾ ಇರುವಂತಹ ಆನಂದ್ ಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ದ್ವಿಭಾಷಾ ನೀತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸರ್, ಮೊದಲನೇದಾಗಿ ಫಸ್ಟ್ ನಿಮ್ಗೆ ನಾನು ಕೇಳೋದು, ಒನ್ ವರ್ಡ್ ಅಲ್ಲಿ ದ್ವಿಭಾಷಾ ಸೂತ್ರ ಅಥವಾ ನೀತಿ ಬೇಕಾ ಬೇಡವಾ? ಬೇಕು 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 ಅನ್ನೋದಾದ್ರೆ ಈಗ ಒಂದಷ್ಟು ಮಾತುಗಳು ಕೇಳಿ ಬರ್ತದೆ. ನಾನು ಆಗ್ಲೇ ಹೇಳಿದೆ, ನಾನು ಡೆವಿಲ್ಸ್ ಅಡ್ವೊಕೇಟ್ ಆಗಿ ಕೂತಿದ್ದೀನಿ ಅಂತ ಹೇಳಿ. ಕೆಲವರು ಹೇಳ್ತಾರೆ ಈಗಾಗಲೇ ನಮ್ದು ಜಾಗತಿಕ ಬಂಡವಾಳ ಹೂಡಿಕೆ ಕರ್ನಾಟಕ ಮೊದಲನೇಲಿ ಇರುವಂತಹ ಸಂದರ್ಭದಲ್ಲಿ ಈ ಬಹುಭಾಷಾ ಪ್ರೌಢಿಮೆಯಿಂದಾಗಿಯೇ ನಾವು ಎಲ್ಲ ಕೂಡ ಇಂತಹ ಒಂದು ವಿಚಾರವನ್ನು ಕಲ್ತ್ವಿ, ಹಾಗಾಗಿ ಬಹುಭಾಷೆ ಬೇಕು ನಮಗೆ ಅನ್ನುವಂತಹ ವಿಚಾರ ಹೇಳ್ತಾರೆ. ಹಾಗಾದ್ರೆ ಇದು ಸತ್ಯನಾ? ಒಂದು ವೇಳೆ ಬೇಕು ಅನ್ನೋದಾದ್ರೆ ಯಾಕೆ? ಈಗ ಭಾಷೆಗಳು ಭಾರತದ ದೊಡ್ಡ ಶಕ್ತಿ. ಅದು 2011ರ ಜನಗಣತಿಯಲ್ಲಿ ಭಾರತದಲ್ಲಿರುವ ಮಾತೃಭಾಷೆಗಳು ಮತ್ತು ಸ್ವತಂತ್ರ ಭಾಷೆಗಳ ಒಟ್ಟು ಸಂಖ್ಯೆ 19,568. ಇದರಲ್ಲಿ ಭಾರತದ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸೇರಿಸಿರುವ ಭಾಷೆಗಳು ಕೇವಲ 22. ಇದರ ಪರಿಣಾಮ ಏನಾಗ್ತಿದೆ ಅಂತಂದರೆ 1990ರ ಅನಂತರದ ಜಾಗತೀಕರಣದ ಬೆಳವಣಿಗೆ ಏನಿದೆ, ಮಾರುಕಟ್ಟೆ ನಮ್ಮದು ವಿಸ್ತರಿಸಿದಾಗೆ, ಯಾವ ಮಾರುಕಟ್ಟೆ ಬಗ್ಗೆ ನೀವು ಮಾತಾಡ್ತಿದ್ರೋ ಅದು ವಿಸ್ತಾರವಾದ ಹಾಗೆ ಭಾಷೆಗಳು ಜಾಹೀರಾತಿನ ಭಾಷೆಯಾಗಿ ಪರಿವರ್ತನೆ ಹೊಂದುತ್ತಿರುವಂಥ ಸಂದರ್ಭದಲ್ಲಿ ತುಂಬ ಸೃಜನಶೀಲವಾದಂಥ ಭಾಷೆಗಳು ಸಾವಿನ ಅಂಚೆಗೆ ಚಲಿಸುವುದನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯುನೆಸ್ಕೋ ಮೊದಲಾದಂಥ ಸಂಸ್ಥೆಗಳು ಈಗಾಗಲೇ ನಮ್ಮ ಮುಂದೆ ಇಟ್ಟಿವೆ.
2011 ಅನಂತರ, ಅಂದರೆ 1947 ಅನಂತರ 2011 ವರೆಗಿನ ನಡುವೆ ಭಾರತದಲ್ಲಿ ಸತ್ತು ಹೋದ ಭಾಷೆಗಳ ಸಂಖ್ಯೆ 254. ಮುಂದಿನ 50 ವರ್ಷದಲ್ಲಿ ಭಾರತದಿಂದ ಎಕ್ಸ್ಟಿಂಕ್ಟ್ ಅಂತ ಹೇಳ್ತೀವಲ್ಲ, ಸಾಯಲಿರುವ ಭಾಷೆಗಳ ಸಂಖ್ಯೆ 290. ಇದು ಯಾವುದೂ ಅತಿರೇಕದ ಅಂಕಿಅಂಶಗಳಲ್ಲ. ಯಾಕಂದರೆ ಈಗಾಗಲೇ ನಾವು ಭಾಷೆಗಳು ಪತನಮುಖಿಯಾಗುವುದು, ಸಾಯುವುದು, ಕಣ್ಮರೆಯಾಗುವುದು ನಾವು ಕಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಯೋಚನೆ ಮಾಡಬೇಕಾಗಿರೋದು ಭಾಷೆಗಳನ್ನು ಉಳಿಸುವುದು ಹೇಗೆ ಅಂತ. ಈ ಭಾಷೆಯನ್ನು ಉಳಿಸುವುದಕ್ಕೆ ಬೇಕಾದಂಥ ಒಂದು ಭಾಷಾ ನೀತಿಯನ್ನು ಇವತ್ತಿನವರೆಗೆ ಭಾರತ ಸರ್ಕಾರಕ್ಕೆ ರೂಪಿಸಲಿಕ್ಕೆ ಆಗಲಿಲ್ಲ. ಸರ್ಕಾರ ಯಾವುದೇ ಇರಲಿ, ಭಾರತಕ್ಕೊಂದು ಭಾಷಾ ನೀತಿ ಇಲ್ಲ. ನಮಗೆ 1968ರಿಂದ ನಾವು ಒಪ್ಪಿಕೊಂಡು ಬಂದಿರುವ ಭಾಷಾ ನೀತಿ ಯಾವುದು ಅಂದರೆ ತ್ರಿಭಾಷಾ ಸೂತ್ರ. ತ್ರಿಭಾಷಾ ಸೂತ್ರದ ಸಮಸ್ಯೆ ಏನು ಅಂತಂದರೆ, ತ್ರಿಭಾಷಾ ಸೂತ್ರವನ್ನು 1968ರಿಂದ ಕರ್ನಾಟಕ ಅಂಗೀಕರಿಸಿಕೊಂಡು ಬಂತು. ಇದರಿಂದ ಕರ್ನಾಟಕಕ್ಕೆ ಉದ್ಯೋಗದ ದೃಷ್ಟಿಯಿಂದಾಗಲಿ ಅಥವಾ ಬಹುಭಾಷಿಕತೆಯ ದೃಷ್ಟಿಯಿಂದಾಗಲಿ ಯಾವುದೇ ಒಂದು ದೃಷ್ಟಿಕೋನದಿಂದ ತ್ರಿಭಾಷಾ ಸೂತ್ರವನ್ನು 68ರಿಂದ ಅಂಗೀಕರಿಸಿಕೊಂಡು ಬಂದ ಮೇಲೆ ಕರ್ನಾಟಕಕ್ಕೆ ಏನು ಲಾಭ ಆಗಿದೆ ಎಂಬ ಒಂದು ವಿಶ್ಲೇಷಣೆ ತೋರಿಸಿ ನನಗೆ. ಇದು ಒಂದು ಪ್ರಶ್ನೆ. ಎರಡನೇದು, 1968ರಿಂದಲೇ ತಮಿಳುನಾಡು ದ್ವಿಭಾಷಾ ಸೂತ್ರವನ್ನೇ ಒಪ್ಪಿಕೊಂಡು ಬಂದದ್ದು. ಈಗ ನೀವು ಕಂಪೇರ್ ಮಾಡಿ, ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿಕೊಂಡು ಬಂದ ಕರ್ನಾಟಕಕ್ಕೆ ಲಾಭ ಆಗಿದೆ ಅಂದರೆ ತಮಿಳುನಾಡಿಗೆ ನಷ್ಟ ಆಗಿರಲೇಬೇಕು. ಅದೇ ಮಾನದಂಡದಲ್ಲಿ ತಮಿಳುನಾಡಿಗೆ ಲಾಭ ಆಗಿದೆ ಅಂದರೆ ಕರ್ನಾಟಕಕ್ಕೆ ನಷ್ಟ ಆಗಿರಬೇಕು. ಉತ್ತರ ಭಾರತದಲ್ಲಿ ಏನು ಮಾಡಿದರು? ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿದರು, ಪೂರ್ತಿ ಅಂಗೀಕರಿಸಲಿಲ್ಲ, ಪಾರ್ಶ್ವಿಕವಾಗಿ. ಅವರು ಏನು ಹೇಳಿದರೆ, 68ರ ಕೊಠಾರಿ ಆಯೋಗ ಏನು ಹೇಳ್ತದೆ ಅಂತಂದರೆ, ಹಿಂದಿಯೇತರ ರಾಜ್ಯಗಳ, ನೋಡಿ ಹಿಂದಿ ಮಾತನಾಡುವ ರಾಜ್ಯಗಳು UP, ಬಿಹಾರ್ ಅಥವಾ ಡೆಲ್ಲಿ, ಮಧ್ಯಪ್ರದೇಶ್ ಮೊದಲಾದ ಬೃಹತ್ ರಾಜ್ಯಗಳು ಇವತ್ತು ಸುಮಾರು 66 ಕೋಟಿ ಜನ ಹಿಂದಿ ಮಾತಾಡ್ತಾರೆ. ಇವತ್ತು ಭಾಳ ದೊಡ್ಡ ಸಂಖ್ಯೆ ಇದೆ. ಈಗ ಆ ಭಾಷೆಯನ್ನು ಮಾತನಾಡುವ ರಾಜ್ಯಗಳ ಜನರು ತ್ರಿಭಾಷಾ ಸೂತ್ರದ ಅಂಗವಾಗಿ ಹಿಂದಿಯೇತರ ರಾಜ್ಯಗಳ ಒಂದು ಆಧುನಿಕ ಭಾಷೆಯನ್ನು ಕಲಿಬೇಕು ಎಂಬುದು 68ರ ಕೊಠಾರಿ ಆಯೋಗದ ಶಿಫಾರಸು. ನನಗೆ ಉತ್ತರ ಭಾರತದ ಹಿಂದಿ ರಾಜ್ಯಗಳ ಒಂದು ಉದಾಹರಣೆ ಕೊಡಿ. ಅವರು ಹಿಂದಿಯೇತರ ರಾಜ್ಯಗಳ ಯಾವ ಭಾಷೆಯನ್ನು ಕಲಿತಾರೆ? ಅವ್ರು ಏನು ಮಾಡಿದರು? ಹಿಂದಿ ಉಳಿಸ್ಕೊಂಡ್ರು, ಇಂಗ್ಲೀಷು ಉಳಿಸ್ಕೊಂಡ್ರು, ಮೂರನೇ ಭಾಷೆಯಾಗಿ ಹಿಂದಿಯೇತರ ರಾಜ್ಯಗಳ ಒಂದು ಭಾಷೆಯನ್ನು ಕಲಿಯುವುದರ ಹೊರತಾಗಿ, ಅದು ಬಾಂಗ್ಲಾ ಕಲಿಬೋದು, ಒಡಿಯಾ ಕಲಿಬೋದು, ತೆಲುಗು ಕಲಿಬೋದು, ತಮಿಳು ಕಲಿಬೋದು, ಕನ್ನಡ ಕಲಿಬೋದು, ಆಪ್ಷನ್ಸ್ ಇದೆ. ಅವರು ಅದನ್ನೆಲ್ಲವನ್ನು ಬಿಟ್ಟು ಮಾರ್ಕ್ ಹೆಚ್ಚು ಬರ್ತದೆ ಎಂಬ ಕಾರಣಕ್ಕೆ ಸಂಸ್ಕೃತವನ್ನು ತೆಕ್ಕೊಂಡ್ರು. ಇದರ ಅರ್ಥ ಏನು ಅಂತಂದರೆ, ನಮಗೆ ಒಂದು ಭಾಷಾ ನೀತಿ ಇಲ್ಲ. 68ರಿಂದ ಬಂದ ಭಾಷಾ ನೀತಿಯನ್ನು ಕರ್ನಾಟಕ ಒಂಥರ, ತಮಿಳುನಾಡು ಒಂಥರ, ಹಿಂದಿ ರಾಜ್ಯಗಳು ಇನ್ನೊಂಥರ ಮಾಡಿದ್ದೇವೆ ವಿನಃ ಒಂದು ಏಕರೂಪತೆ ಇಲ್ಲ. ಇದರಿಂದಾಗಿ ನಾನು ಆರಂಭದಲ್ಲಿ ಹೇಳಿದ ಭಾರತೀಯ ಭಾಷೆಗಳು ಸೊರಗುತ್ತವೆ. ಇದನ್ನು ಉಳಿಸುವುದಕ್ಕೆ ನಮಗೆ ದ್ವಿಭಾಷಾ ಸೂತ್ರ ಖಂಡಿತವಾಗಲೂ ಬೇಕು. ಒಂದೇ ಒಂದು ಪ್ರಶ್ನೆ ಹೇಳ್ತೇನೆ. ದ್ವಿಭಾಷಾ ಸೂತ್ರವನ್ನು ಅಂಗೀಕರಿಸಿದಾಗ, ಅಂದರೆ ಈಗ ಏನು ರಾಜ್ಯ ಶಿಕ್ಷಣ ನೀತಿ ಅದು ಇನ್ನೂ ಕೂಡ ಪಬ್ಲಿಕ್ ಡಾಕ್ಯುಮೆಂಟ್ ಆಗಿಲ್ಲ, ಚರ್ಚೆಗೂ ಸಿಗ್ತಾ ಇಲ್ಲ. ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ. ಹೌದು, ಕ್ಯಾಬಿನೆಟ್ ಇನ್ನೂ ಅದನ್ನು ಚರ್ಚೆ ಮಾಡಿ ಅಂಗೀಕರಿಸಬೇಕು, ಅದೆಲ್ಲ ಇದೆ. ಇದರ ನಡುವೆ ದ್ವಿಭಾಷಾ ಸೂತ್ರವನ್ನು ತರಗತಿಯಲ್ಲಿ ಶಿಕ್ಷಣದಲ್ಲಿ ಅಂಗೀಕರಿಸಿದಾಗ ಇತರ ಭಾಷೆಗಳನ್ನು ಕಲಿಬಾರದು ಅಂತ ಎಲ್ಲಿಯೂ ಇಲ್ಲ. ಈಗ ಹಿಂದಿ ಪ್ರಚಾರ ಸಭೆ ಇದೆ, ಹಿಂದಿ ಅಂತ ಇಟ್ಟುಕೊಳ್ಳಿ. ಹಿಂದಿ ಪ್ರಚಾರ ಸಭೆ ಹಿಂದಿಯನ್ನು ಹೇಳಿಕೊಡುವುದಕ್ಕೆ ಯಾರೂ ಬ್ಯಾನ್ ಮಾಡಿಲ್ಲ. ಅಥವಾ ನಾನು ಮೂರನೇ ಭಾಷೆಯಾಗಿ ನನ್ನ ಮಾತೃಭಾಷೆ, ನಾನು ಕನ್ನಡಿಗ, ಆದರೆ ನನ್ನ ಮನೆಯಲ್ಲಿ ತುಳು ಮಾತಾಡ್ತೇನೆ, ನಾನು ತುಳುವನ್ನು ಮಾತಾಡೋದಾದ್ರೆ ಮಾತಾಡ್ಬೋದು. ಸೊ ಮೂರನೇ ಬೇಡ ಅಥವಾ ಮಾತಾಡಬಾರ್ದು ಅನ್ನೋದಿಲ್ಲ, ಇಂಟ್ರೆಸ್ಟ್ ಅದು. ಆದರೆ ಮಕ್ಕಳಿಗೆ ನೋಡಿ, ಈ ವರ್ಷ ಈಗ ಏನಾಗಿದೆ, ನಾನು ಹಿಂದಿ ಓದುವ ಕಾಲಘಟ್ಟದ 60ರ ದಶಕದಲ್ಲಿ ಹಿಂದಿ 50 ಮಾರ್ಕಿಗೆ ಓದಬೇಕಾಗಿತ್ತು. 50 ಮಾರ್ಕಿಗೆ ನಾನು ಹಿಂದಿ ಓದುವಾಗ ನನಗೆ ಮಿನಿಮಮ್ ಮಾರ್ಕ್ ಇರಲಿಲ್ಲ ಪಾಸಿಗೆ. ನೀವು 5 ಆದರೂ ತಗೊಳ್ಳಿ, 10 ಆದರೂ ತಗೊಳ್ಳಿ, 25 ಆದರೂ ತಗೊಳ್ಳಿ, ಆದರೆ ನಾವು ಹಿಂದಿ ಕಲ್ತೆವು. ನಿಧಾನವಾಗಿ 50 ಮಾರ್ಕಿನ ಹಿಂದಿಯನ್ನು 100 ಮಾಡಿದರು. 100 ಮಾಡಿ ಪಾಸ್ ಮಾಡಲಿಕ್ಕೆ ಮಿನಿಮಮ್ 35 ಅಂತ ಮಾಡಿದರು. 80ರ ದಶಕಕ್ಕೆ 35 ಮಿನಿಮಮ್ ಮಾಡಿದಲ್ಲದೆ ಎವರೇಜಿಗೆ ಸೇರಿಸಿದರು. ನೋಡಿ, ಒಂದು ಭಾಷೆಯನ್ನು ನೀವು ಹೀಗೆ ಬೆಳೆಸಿ ಎವರೇಜಿಗೆ ಸೇರಿಸಿದರ ಪರಿಣಾಮ ಏನಂದರೆ, ನೀವು ಕಳೆದ ಎಕ್ಸಾಮ್ನಲ್ಲಿ SSLCಯಲ್ಲಿ 90,000 ಮಕ್ಕಳು ಫೈಲ್ ಆದರು, 1,10,000 ಮಕ್ಕಳು ಫೈಲ್ ಆದರು. ಆದ್ದರಿಂದ ಭಾಷೆಯನ್ನು ಕಲೀಲಿಕ್ಕೆ ಅವಕಾಶಗಳು ನಮ್ಮ ದೇಶದಲ್ಲಿ ಇದ್ದೇ ಇದೆ. ನಾನು ದೆಹಲಿಗೆ ಹೋಗಿ 15 ದಿವಸದಲ್ಲಿ ಹಿಂದಿ ಕಲಿತೆ. ನಾನು
ವ್ಯವಹಾರಕ್ಕೆ ಬೇಕಾದಷ್ಟು ಭಾಷೆಯನ್ನು ಯಾರು ಎಲ್ಲಿ ಮೇಡಮ್ ಅವರು ಇಲ್ಲೇ ಇದ್ದಾರೆ, ಹೌದು. ಅಲ್ಲೆಲ್ಲೋ ಮೀರತ್ತಿಂದ ಬಂದು ಇಲ್ಲಿ ಬಂದು ಕನ್ನಡ ಕಲ್ತರು. ಸೊ ಈ ತರದ ತೊಂದರೆಗಳು ಏನೂ ಇಲ್ಲ. ಆದರೆ ಶಿಕ್ಷಣ ವ್ಯವಸ್ಥೆ ಒಳಗಡೆ ಕಲಿತು ಮರೆಯಬಹುದಾದಂಥ ಒಂದು ಭಾಷೆಯನ್ನು ಅನಗತ್ಯವಾಗಿ ಹೇರಿ ಆ ಭಾಷೆಯು ಬೆಳೆಯೋದಿಲ್ಲ, ಮಕ್ಕಳ ಕ್ರಿಯೇಟಿವ್ ಕೂಡ ಬೆಳೆಯೋದಿಲ್ಲ. ಆದ್ದರಿಂದ ಬಹಳ ಚೆನ್ನಾಗಿ ಯೋಚನೆ ಮಾಡಿದ ದ್ವಿಭಾಷಾ ಸೂತ್ರದ ಬಳಕೆ ಏನಿದೆ, ಅನುಷ್ಠಾನ ಏನಿದೆ, ಇದು ಭಾಷೆಗಳನ್ನು ಬೆಳೆಸ್ತದೆ. ಎಸ್ ಸರ್, ನಿಮ್ಮ ಉತ್ತರದಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ, ಯಾಕಂದ್ರೆ ಅರ್ಥೈಸೋದಕ್ಕೆ ಅಂತ ಹೇಳಿ. ನಾನು ಡೈರೆಕ್ಟ್ ಆಗಿ ಆನಂದ್ ಸರ್ ಹತ್ರ ಹೋಗ್ತೀನಿ. ಆನಂದ್ ಅವರೇ, ಈಗ ಸರ್ ಹೇಳಿದ್ರು ಒಂದ್ ಕಡೆ ಹೇರಿಕೆಯ ವಿಚಾರ, ಮತ್ತೊಂದು ಕಡೆ ನಾವು ಮಕ್ಕಳಿಗೆ ಭಾಷೆಯನ್ನ ಯಾಕೆ ಜಾಸ್ತಿ ಕಲಿಸಬಾರ್ದು ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಮಕ್ಕಳಿಗೆ ಆ ಪ್ರಾಯದಲ್ಲಿ ಎಷ್ಟು ಬೇಕಾದ್ರೂ ಯಾವ ಲ್ಯಾಂಗ್ವೇಜ್ ಅನ್ನು ಕಲಿಯುವಂತಹ ಒಂದು ಗುಣಮಟ್ಟ ಇರುತ್ತೆ ಅವರ ಮಕ್ಕಳಲ್ಲಿ ಅನ್ನುವಂಥದ್ದು. ಹಿಂದಿ ಹೇರಿಕೆ ಅನ್ನುವಂತಹ ವಿಚಾರ ಬಂದಾಗ ಹಿಂದಿ ಯಾಕೆ ಕಲಿಬಾರ್ದು ಅನ್ನುವ ಪ್ರಶ್ನೆಗಳಿದೆ. ಹಾಗಾದ್ರೆ ಹಿಂದಿ ಬೇಡ ಅನ್ನೋದನ್ನ ನೀವು ಅಲ್ಲಿ ಒಂದ್ ರೀತಿಯಲ್ಲಿ ಹೇರುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನುವ ಪ್ರಶ್ನೆಗಳು ಕೂಡ ಇದೆ. ಯಾವುದು ಭಾಷೆನ ಕಲಿಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ಇವಾಗ ಹಿಂದಿ ಕಲಿಬೇಡಿ, ಇನ್ನೊಂದು ಕಲಿಬೇಡಿ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ. ಮತ್ತೆ ಇದು ಕಲಿಕೆಗೆ ಸಂಬಂಧಪಟ್ಟ ವಿಷಯ ಮಾತ್ರ ಅಲ್ಲ, ಆಡಳಿತಾತ್ಮಕ. ದಿಸ್ ಈಸ್ ಮೋರ್ ಪೊಲಿಟಿಕಲ್, ಅಂದರೆ ರಾಜಕೀಯವಾಗಿರುವಂತಹ ವಿಷಯ ಇದು. ಯಾಕೆಂದರೆ ಇಡೀ ಭಾರತ ರೂಪುಗೊಂಡಾಗ ಅವ್ರಿಗೆ ಬೇಕಾಗಿದ್ದದೇನೆಂದರೆ ಇಡೀ ಭಾರತನ ಹಿಂದಿ ಭಾರತ ಮಾಡಬೇಕು. ಹಿಂದಿ ಭಾರತ ಮಾಡೋದು ಅಂದರೆ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಅವರಿಂದಲೇ ಶುರುವಾಗಿದೆ. ದಕ್ಷಿಣ ಭಾರತ ಪ್ರಚಾರ ಸಭಾ ಮಾಡ್ಕೊಂಡಿದ್ದಾರೆ. ಅದ್ರ ಉದ್ದೇಶ ಏನಂತಂದ್ರೆ ಇಡೀ ಭಾರತದಲ್ಲಿ ನಮ್ಗೊಂದು ಭಾಷೆ, ಒಂದು ದೇಶ ಒಂದು ಭಾಷೆ, ಇದು ಬಹಳ ಅಪಾಯಕಾರಿಯಾದಂತಹ ಹೇಳಿಕೆ. ಒಂದು ದೇಶಕ್ಕೆ ಒಂದು ಭಾಷೆ ಅಂತಂದ್ರೆ ಒಂದು ಭಾಷೆಗೆ ಒಂದು ದೇಶ ಬೇಕಾಗತ್ತೆ. ಇದು ಬಹಳ ಅಪಾಯಕಾರಿಯಾದ ಹೇಳಿಕೆ. ಹಾಗಾಗಿ ನೀವು ಒಂದು ದೇಶಕ್ಕೆ ಒಂದು ಭಾಷೆ ಮಾಡ್ತೀವಿ ಅಂತ ಉಳಿದವನ್ನ ಕೊಲ್ಲಕ್ಕಾಗಲ್ಲ. ಯಾವುದೇ ಒಂದು ಬಹುಭಾಷಿಕ ನಾಡಲ್ಲಿ ಒಂದು ಭಾಷೆಗೆ ಉಳಿದವಕ್ಕಿಂತ ಮೇಲಿನ ಸ್ಥಾನ ಇಟ್ಟ ತಕ್ಷಣ ಉಳಿದ ಭಾಷೆಗಳು ಸಾಯ್ತಾ ಹೋಗುತ್ತೆ. ಅದು ಎಲ್ಲ ಭಾಷೆಗೂ ಅನ್ವಯ ಆಗುತ್ತೆ. ಇಲ್ಲಿ ಸಮಸ್ಯೆ ಏನಂತಂದ್ರೆ ಯಾರು ಯಾವ ಭಾಷೆ ಕಲಿತೀವಿ ಅನ್ನೋದಕ್ಕಿಂತ ನಮ್ಮ ಶಿಕ್ಷಣದ ವ್ಯವಸ್ಥೆನಲ್ಲಿ ನಾವು ಯಾವುದನ್ನ ಅನುಸರಿಸ್ಕೊಂಡು ಬಂದಿದ್ದೀವಿ ತ್ರಿಭಾಷೆ ಹೆಸರಲ್ಲಿ, ಇದರಲ್ಲಿರೋ ತಾರತಮ್ಯ ಬಹಳ ಮುಖ್ಯವಾಗಿ ನಮಗೆ ಕಾಣಿಸ್ಬೇಕು. ಯಾಕಂದ್ರೆ ಭಾರತದ ಸಂವಿಧಾನ ಹೇಳಬೇಕಾದ್ರೆ ನಮಗೆ ಸಮಾನತೆ ಅಂತ ಹೇಳುತ್ತೆ, ಅವಕಾಶಗಳ ಸಮಾನತೆ ಅಂತ ಹೇಳುತ್ತೆ, ಆಪರ್ಚುನಿಟಿ ಅದರಲ್ಲಿ ನಮಗೂ ಸಮಾನವಾಗಿರಬೇಕು. ನೀವು ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನ ಯಾವ್ದಾದ್ರು ನಿಮ್ಗೆ ಹುದ್ದೆಗಳು ಬೇಕು ಅಂದಾಗ ನನ್ನ ಭಾಷೆಯಲ್ಲಿ ನೀವು ಪರೀಕ್ಷೆ ಮಾಡದೆ ಹೋದ್ರೆ ಎಲ್ಲಿ ಸಮಾನತೆ, ಯಾವ ಅವಕಾಶದ ಸಮಾನತೆ? ಇದು ಒಂದು ಮೇಲ್ ಕಾಣಿಸ್ತಾ ಇರೋದು. ಅದ್ರ ಒಳಗಡೆ ನಾವು ನೋಡ್ತಾ ಹೋದಾಗ ಹಿಂದಿ ಭಾಷೆಯವರು ದೇಶದ ಯಾವ ಮೂಲೆಗೆ ಹೋದ್ರು ಹಿಂದಿನಲ್ಲಿ ಅವ್ರಿಗೆ ಎಲ್ಲ ಸಿಗಬೇಕು, ತೊಂದರೆ ಆಗಬಾರ್ದು. ಕರ್ನಾಟಕದಂಥ ಕನ್ನಡದ ನೆಲದಲ್ಲೂ ಕೂಡ ಇಲ್ಲಿ ಮಕ್ಕಳಿಗೆ ಒಂದನೇ ಕ್ಲಾಸಿಂದ ಹಿಂದಿ ಕಲಿಸ್ತೀವಿ, ಹಿಂದಿಯವ್ರು ಬಂದಾಗ ಹಿಂದಿಲಿ ಮಾತಾಡಿ ಅನ್ನೋ ಮನಸ್ಥಿತಿ ಹಿಂದಿ ವಸಾಹತುಶಾಹಿ ಮನಸ್ಥಿತಿ. ಇದು ನಮಗೆ ನಾವು ಹೇಳ್ತಾ ಇರೋದೇನೆಂದ್ರೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಹಿಂದಿ ನಾಡಲ್ಲಿ ಹಿಂದಿನೇ ಸಾರ್ವಭೌಮ. ನಾವು ಅದ್ರ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ. ಹಾಗಿದ್ದಾಗ ನೀವು ಒಂದು ನಾಡಿನ ಮಕ್ಕಳಿಗೆ 1ನೇ ಕ್ಲಾಸಿಂದ ಕಲಿಸ್ತೀವಿ ಅನ್ನೋದು ಬಹಳ ದೊಡ್ಡ ತಪ್ಪಾಗತ್ತೆ. ಮತ್ತೆ ನೀವು ಎತ್ತಿದ ಪ್ರಶ್ನೆ ಚಿಕ್ಕನ್ನಲ್ಲಿ ಬಹಳ ಭಾಷೆಗಳನ್ನ ಕಲಿಬೋದು ಅಂತಿದೆಯಲ್ಲ, ಇದರಲ್ಲಿ ವಿಶ್ವಸಂಸ್ಥೆ ಕೊಟ್ಟಿರೋದು 2 ವರದಿಗಳಿದೆ. ಒಂದು ಏನು ಹೇಳುತ್ತೆ, ಒಂದು ಭಾಷೆಯ ಮೇಲೆ ಅವರಿಗೆ ಹಿಡಿತ ಬರಬೇಕು, ಅದಕ್ಕೆ ಒಂದು ವಯಸ್ಸಿದೆ, 10ನೇ ವಯಸ್ಸೋ 12ನೇ ವಯಸ್ಸೋ ಬಂದ ಮೇಲೆ ಇನ್ನೊಂದು ಭಾಷೆನ ಕಲಿಯೋದು ಸುಲಭ ಅಂತ. ಇನ್ನೊಂದು ವರದಿ ಇತ್ತೀಚೆಗೆ ನಮ್ಮ NEP ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕಲಿಸಿರೋದೇನೆಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲಿ 3ನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಜಾಸ್ತಿ ಭಾಷೆ ಕಲಿಸ್ಬೋದು, ಮಲ್ಟಿಲಿಂಗ್ವಲ್ ಎಜುಕೇಶನ್ ಅಂತ ಅವರು ರೆಫರ್ ಮಾಡ್ತಾ ಇದ್ದಾರೆ. ಆ ವರದಿನ ನೀವು ನೋಡಬೇಕು. ನಿಜವಾಗ್ಲೂ ಆ ವರದಿ ರೂಪಿಸಿರೋದು ಎಲ್ಲಿಗೆ ಅಂತಂದ್ರೆ ಇದು ಆಫ್ರಿಕಾದಂಥ ಖಂಡಗಳಲ್ಲಿ ಜನಗಳು ಮಾತಾಡೋ ಭಾಷೆನೇ ಬೇರೆ, ಅವರ ಕಲಿಕೆಯ ಭಾಷೆನೇ ಬೇರೆ, ಅವ್ರ ಭಾಷೆನಲ್ಲಿ ಕಲಿಕೆ ಇಲ್ಲ. ಹಾಗಿದ್ದಾಗ ಆ ಮಕ್ಕಳಿಗೆ ಶಾಲೆಯ ಭಾಷೆ, ಸಮುದಾಯ ಸಮಾಜದ ಭಾಷೆ ಮತ್ತೆ ಮನೆಯಲ್ಲಾಡೋ ಭಾಷೆ ಇವುಗಳ ಪರಿಚಯ ಚಿಕ್ಕನ್ನಲ್ಲಿ ಮಾಡಿಕೊಟ್ರೆ ಓದು ಕಷ್ಟ ಆಗಲ್ಲ ಅಂತ ಮಾಡಿರೋದು. ಕರ್ನಾಟಕಕ್ಕೆ ಏನಿದೆ ಅಂತ ಸಮಸ್ಯೆ? ಮಕ್ಕಳಿಗೆ ತಾಕತ್ತಿದೆ 3 ಭಾಷೆ ಕಲಿಯೋಕ್ಕೆ, ಅದಕ್ಕೆ ಕಲೀಲಿ ಅನ್ನೋದು ಮಕ್ಕಳ ಮೇಲೆ ಹೇರಿಕೆ ಮಾಡೋ ವಿಧಾನ. ಮೂಲತಃ ಅದಲ್ಲ. ಅದು ಇರೋದೇನೆಂದ್ರೆ ಒಂದು ಭಾಷೆಯಲ್ಲಿ ಪ್ರಭುತ್ವ ಸಾಧಿಸಿ ಆಮೇಲೆ ಕಲೀಲಿ ಅಂತ. ಬಹಳ ಮುಖ್ಯ ನನಗನ್ಸೋದು ತಾರತಮ್ಯದ ವ್ಯವಸ್ಥೆಯ ವಿರುದ್ಧವಾಗೇ ನಾವು ದ್ವಿಭಾಷೆ ಬೇಕು ಅಂತ ಹೇಳ್ತಾ ಇರೋದು. ಯಾವ ಉತ್ತರ ಪ್ರದೇಶ ಎಲ್ಲಿ ಈ ತ್ರಿಭಾಷಾ ಬಗ್ಗೆ ಹೇಳಿದಾಗೆ ಅವರು 3 ಭಾಷೆ ಕಲಿಬೇಕು, ನಾವು 3 ಭಾಷೆ ಕಲಿಬೇಕು ಅಂತಂದಾಗ ಬಹಳ ಸಮಾನವಾಗಿ ಕಾಣುತ್ತೆ. ಆದರೆ ಹಿಂದಿ ನಾಡುಗಳ ಮಕ್ಕಳಿಗೆ 3ನೇ ಭಾಷೆ ಆಯ್ಕೆ ಸ್ವಾತಂತ್ರ್ಯ ಇದೆ, 3ನೇ ಭಾಷೆ ಅವರು ಆರಿಸ್ಕೋಬಹುದು. ನಮಗೆ ಕಡ್ಡಾಯ ಹಿಂದಿ. ಇದೇ NEP-ನಲ್ಲೂ ಮುಂದುವರೆದಿದೆ. NEP-ನಲ್ಲಿ ಕೂಡ ಹಿಂದಿ ಏತರ ನಾಡುಗಳಿಗೆ ಹಿಂದಿ ಕಡ್ಡಾಯವಾದ 3ನೇ ಭಾಷೆ ಆಗಿದೆ. NEP ನಾವು ನೋಡಬೇಕು, 4.11 ಪಾಯಿಂಟ್ ನಾವು ಓದಿದ್ರೆ ಅಂದ್ರೆ ಹಿಂದಿ ಕಡ್ಡಾಯ ಅಂತ ಬರೆಯಲ್ಲ ಜಾಂಡ್ರವರು, ಬರಿಬೇಕಾದ್ರೆ ತ್ರಿಭಾಷಾ ನೀತಿಯನ್ನು ಮುಂದುವರಿಸ್ತೀವಿ ಅಂತ ಬರೀತಾರೆ. ಅಂದ್ರೆ ಏನು, ಹಿಂದಿ ಕಡ್ಡಾಯ ಮಾಡ್ತೀವಿ ಅಂತ. ಈ ಕಡ್ಡಾಯದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀವಿ. ಆದರೆ ನನ್ನ ಒಂದು ಮುಖ್ಯವಾದ ಪಾಯಿಂಟ್ ಅಂದ್ರೆ ಎಲ್ಲ
ರಾಜ್ಯಗಳೇನಿದೆ, ಹಿಂದಿ ನಾಡುಗಳೇನಿದೆ, ಅವರ SLC ಪರೀಕ್ಷೆಯ ಮಾರ್ಕ್ಸ್ ಕಾರ್ಡ್ನ ನೀವು ನೋಡಬೇಕು. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಹಿಮಾಚಲ್ ಪ್ರದೇಶ್, ಬಿಹಾರ್ ಎಲ್ಲ ಕಡೆ, ವೆಸ್ಟ್ ಬೆಂಗಾಲ್, ಆಮೇಲೆ ತಮಿಳ್ನಾಡು ಎಲ್ಲ ಕಡೆ 500 ಅಂಕಗಳಿಗೆ ಮಾತ್ರ ಅವ್ರು ಉತ್ತರ ಬರೀತಾರೆ. ಕನ್ನಡದ ಮಕ್ಕಳು ಯಾಕೆ 600 ಅಂಕಕ್ಕೆ ಬರೀಬೇಕು? ನಾವು 500 ಅಂಕಕ್ಕೆ ಬರೀತೀವಿ, ನಾವು 2 ಭಾಷೆ ಕಲಿತೀವಿ, ಆಯ್ಕೆ ನಾವು 3ನೇ ಭಾಷೆ ಆಯ್ಕೆ ನಮಗಿರಲಿ, ನಾವು ಯಾವ್ದು ಬೇಕಾದ್ರೂ ಕಲಿತೀವಿ. ತುಳು ಯಾಕೆ ಕಲ್ತ್ಕೋಬಾರ್ದು ಶಾಲೆಯಲ್ಲಿ? ಇನ್ನೊಂದು ಯಾಕೆ ಕಲ್ತ್ಕೋಬಾರ್ದು? ಈ ಸ್ವಾತಂತ್ರ್ಯ, ಈ ಸಮಾನತೆ, ಈ ದೃಷ್ಟಿಯಿಂದ ಇದು ಶಿಕ್ಷಣಕ್ಕಿಂತ ಹೆಚ್ಚಾಗಿ ಇದು ರಾಜಕೀಯವಾದ ವಿಷಯ, ಪೊಲಿಟಿಕಲ್ ಇಶ್ಯೂ. ಹಾಗಾಗಿ ನಾವು ಖಂಡಿತ ದ್ವಿಭಾಷೆಯನ್ನ ತರಬೇಕು ಅನ್ನೋದು ನನ್ನ ನಿಲುವು. ಎಸ್ ಸರ್, ಅನೇಕ ವಿಚಾರಗಳು ಇದೆ. ಇನ್ನು ನಾವು ಮಾತನಾಡೋದು ರಾಜಭಾಷಾ ಸಮಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಮಾತನಾಡಬೇಕಾಗುತ್ತೆ. ಪೂಜಾ ಗಾಂಧಿ ಅವರೇ, ನಾನು ಆಗ್ಲೇ ಹೇಳಿದೆ, ನಾವು ಬೇರೆ ಕಡೆಯಿಂದ ಬಂದಂತಹವರು ಯಾವ ರೀತಿಗೆ ವಲಸಿಗರಾದಂತಹ ಸಂದರ್ಭದಲ್ಲಿ ಇಲ್ಲಿ ಅವರು ಹೇಗೆ ದಬ್ಬಾಳಿಕೆ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡಿದ್ವಿ. ಆದ್ರೆ ಅವೆಲ್ಲದಕ್ಕೂ ಕೂಡ ನೀವು ಹೊರತಾಗಿ ಇಲ್ಲಿಯವರೇ ಆಗಿ ಕನ್ನಡತಿಯಾಗಿ ಕನ್ನಡದ ಪರ ಹೋರಾಟವನ್ನ ಮಾಡ್ತಾ ಇದ್ರಿ. ಕನ್ನಡದ ಪ್ರೀತಿಯ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ ಮೊದಲನೇದಾಗಿ ಈ ರೀತಿಯಾಗಿ ನಾನು ಕಲಿಬೇಕು, ನಾನು ಹೋರಾಟ ಮಾಡಬೇಕು ಅಂತ ಅನ್ಸಿದ್ ಯಾವಾಗ? ನೀವು ಈ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಯಿತು. ಯಾಕೆ ಅಂದರೆ 2-3 ವರ್ಷಗಳಿಂದ ನಾನು ಕನ್ನಡನ ಓದೋದು, ಬರೆಯೋದನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಅನಿಸ್ತಾ ಇದೆ ಪೂಜಾ ಗಾಂಧಿಗೆ ಏನೋ ಹೊಸದಾಗಿ ಕನ್ನಡದ ಮೇಲೆ ಪ್ರೀತಿ ಬಂದಿದೆ ಅಂತ. ಆದರೆ 18 ವರ್ಷದ ಹಿಂದೆ ನನ್ನ ಇಂಟರ್ವ್ಯೂಸು, ಕ್ಲಿಪ್ಪಿಂಗ್ಸು ಎಲ್ಲ ನೋಡೋದಾದರೆ ಆವಾಗ ಕೂಡ ನಾನು ಕನ್ನಡ ಮಾತನಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ನನಗೆ ಎಷ್ಟು ಸತಿ ಟೀಕೆ ಬಂದಿದೆ, ಎಷ್ಟು ಸತಿ ನನ್ನ ಮಾತನ್ನ ಅಪಾರ್ಥ ಆಗಿ ಅವಮಾನ ಆಗಿದೆ. ಆದರೆ ನಾನು ಕನ್ನಡದಲ್ಲಿ ಮಾತನಾಡೋಕ್ಕೆ ಬಿಟ್ಟಿಲ್ಲ. ಸೊ ಏನಂದರೆ, ನಾನು ಒಂದು ಆ್ಯಕ್ಟರ್ ಆಗಿ ಕರ್ನಾಟಕಕ್ಕೆ ಬಂದೆ. ಮುಂಗಾರು ಮಳೆ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋದೆ. ರಿಲೀಸ್ ಆದಮೇಲೆ ವಾಪಸ್ ಬಂದಾಗ ಕರ್ನಾಟಕದಲ್ಲಿ ಸಿಕ್ಕಿರೋ ಪ್ರೀತಿ, ವಿಶ್ವಾಸ, ಗೌರವ, ನಾನು ಆವಾಗನೇ ಡಿಸೈಡ್ ಮಾಡಿದೆ, ಬೆಂಗಳೂರು ನನ್ನ ಮನೆ, ನಾನು ಕನ್ನಡ ಕಲಿತೀನಿ, ಕನ್ನಡದಲ್ಲೇ ಮಾತಾಡ್ತೀನಿ, ಏನೇ ಆದರೂ ಆಗಲಿ ಕನ್ನಡನೇ ನನಗೆ ಮೊದಲೇದು. ಮತ್ತು ಈ ಬದುಕು, ಈ ಜೀವನ ನನಗೆ ಏನು ಒಂದು ಕಣ್ಸಲ್ಲಿ ಕೂಡ ಕಾಣದೇ ಇರುವಂಥ ಒಂದು ಜೀವನ ನನಗೆ ಸಿಕ್ಕಿದೆ. ಇದು ಕನ್ನಡದಿಂದ ಮತ್ತು ಕನ್ನಡಿಗರ ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಹೋರಾಟಗಳ ವಿಚಾರ ಅಂತ ಹೇಳಿ ಬಂದಾಗ, ಈಗ ವಲಸಿಗರು ಸಾಕಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ. ಇಂತಹ ಸಂದರ್ಭದಲ್ಲಿ ವಲಸಿಗರಾದವರು ಅಥವಾ ಒಂದು ಬೇರೆ ರಾಜ್ಯದಿಂದ ಇಲ್ಲಿ ಬಂದವರು ಕನ್ನಡವನ್ನು ಅಥವಾ ಆಯಾ ಪ್ರಾದೇಶಿಕ ಭಾಷೆಯನ್ನು ಕಲಿಯೋದು ಎಷ್ಟು ಇಂಪಾರ್ಟೆಂಟ್? ನೋಡಿ, ಈಗ ವಲಸೆ ಬರೋದು ಇದು ಸಾವಿರಾರು ವರ್ಷಗಳಿಂದ ನಡೀತಾ ವಿಷಯ. ಇವತ್ತು ಇದು ಏನು ಹೊಸ ವಿಷಯ ಅಲ್ಲ. ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಈ ವಲಸೆ ಪ್ರಾಬ್ಲಮ್ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಈಗ ಅಮೆರಿಕದಲ್ಲಿ ನೋಡಿ ನೀವೇ ಏನಾಗ್ತಾ ಇದೆ ಅಂತ. ಸೊ ಯಾವ ಸಮಾಜ 4 ದಿಕ್ಕುಗಳೆಂದು ತನ್ನ ಕಡೆಗೆ ಬರ್ತಾ ಇರೋ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಹೊಸ ವಿಚಾರಧಾರೆಗಳನ್ನು ಮತ್ತು ಆವಿಷ್ಕಾರಗಳನ್ನು ತೆರೆದ ಬಾಹುಗಳಿಂದ, ಓಪನ್ ಆರ್ಮ್ಸಿಂದ ತಯಾರು ಮಾಡೋಕ್ಕೆ ರೆಡಿಯಾಗಿರ್ತಾರೋ, ಯಾವ ಸಮಾಜ ಅದರ ಕಡೆಗೆ ಬರ್ತಾ ಇರೋ ಜ್ಞಾನಿಗಳನ್ನು, ತಂತ್ರಜ್ಞಾನಿಗಳನ್ನು, ವಿಜ್ಞಾನಿಗಳನ್ನು ಮತ್ತು ವ್ಯಾಪಾರಿಗಳನ್ನು, ಸಮಾಜಶಾಸ್ತ್ರಜ್ಞರನ್ನು ಅಯಸ್ಕಾಂತದ ಹಾಗೆ ಒಂದು ಮ್ಯಾಗ್ನೆಟ್ ಇದ್ದಂಗೆ ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶಕ್ತಿ ಇರುತ್ತೋ, ಆ ಸಮಾಜ, ಆ ರಾಜ್ಯ, ಆ ರಾಷ್ಟ್ರವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಡೆಫಿನೆಟ್ಲಿ ಗೆಲ್ಲುತ್ತೆ ಮತ್ತು ನಿಲ್ಲುತ್ತೆ. ಯಾಕೆಂದರೆ ಇತಿಹಾಸದ ಪ್ರತಿ ಹಂತದಲ್ಲೂ ನೀವು ನೋಡೋದಾದರೆ ಇದು ಪ್ರೂವ್ ಆಗಿರೋ ಪರಂ ಸತ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ನಾವು ಬರೋ ಎಲ್ಲ ಜನರನ್ನು, ಬರೋ ಎಲ್ಲ ವಿಚಾರಗಳನ್ನು, ಸಂಸ್ಕೃತಿಗಳನ್ನು ನಾವು ಸ್ವೀಕಾರ ಮಾಡೋಕ್ಕೆ ನಮಗೆ ಅನಿವಾರ್ಯ ಆಗಿದ್ದರೆ ಇಲ್ಲಿ ಇರೋ ಕನ್ನಡಿಗರನ್ನ ಕಾಪಾಡೋದು ಯಾರು ಅಂತ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಇದು ತುಂಬ ಒಂದು ಗಂಭೀರವಾದ ಪ್ರಶ್ನೆ. ಸೊ ನನ್ನ ಪ್ರಕಾರ, ನಾನು ಏನು ನೋಡ್ತಾ ಇದ್ದೀನಿ, ನನ್ನ ಲಿಮಿಟೆಡ್ ನಾಲೆಜಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ 2 ಇಂಪ್ಲಿಮೆಂಟೇಷನ್ಸು ನಮ್ಮ ರಾಜ್ಯದಲ್ಲಿ ಆಗಬೇಕು. ಮೊದಲನೇದಾಗಿ, ನಿರುದ್ಯೋಗಿ ಕನ್ನಡಿಗರು ಯಾರಿದ್ದಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗದ ಅವಕಾಶಗಳು ಸಿಗಬೇಕು. ನೋಡಿ, ಮೀಸಲಾತಿ ಈಗ ಸರೋಜಿನಿ ಮಹಿಷಿ ವರದಿ ಕಾಲದಿಂದ ಹಿಡಿದು ಮೀಸಲಾತಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸುಮಾರು ಆದೇಶಗಳ ಪ್ರಕಾರ ನಮ್ಮ ಭಾರತ ಸಂವಿಧಾನದಲ್ಲಿ ಮೀಸಲಾತಿ ಸಿಗೋದು ತುಂಬ ಕಷ್ಟ. ಅದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ
ಸರ್ಕಾರ ಬೇರೆ ಏನಾದರೂ ಒಂದು ವ್ಯವಸ್ಥೆನ ಮಾಡಿಕೊಂಡು, ಈಗ ಒಂದು ಎಕ್ಸಾಂಪಲ್ ನಾನು ಮಾತಾಡ್ಬೋದಾ? ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಒಂದು ಸೊಲ್ಯೂಷನ್ ಇದಕ್ಕೆ ಏನಿರ್ಬೋದು ಅಂತ ನಾನು ಯೋಚನೆ ಮಾಡಿದಾಗ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡಿ ಪುರುಷೋತ್ತಮ್ ಸರ್ ಮುಖಾಂತರ ನಾನು ಪ್ರಾಧಿಕಾರಕ್ಕೆ ಸಬ್ಮಿಟ್ ಮಾಡಿದೆ. ಸರ್ಗೆ ಕೂಡ ಆ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಈಗ ಕರ್ನಾಟಕ ಸರ್ಕಾರದ ಹತ್ರ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡಲ್ಲಿ, ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಸ್ಕಿಲ್ ಕನೆಕ್ಟ್ ಅಂತ ಪೋರ್ಟಲ್ ಇದೆ. ಆ ಪೋರ್ಟಲ್ದು ಕೆಲಸ ಏನಂದರೆ ನಿರುದ್ಯೋಗಿಗಳನ್ನು ಮತ್ತು ಸರ್ಕಾರಿ, ಖಾಸಗಿ, MNC ಕಂಪ್ನಿಗಳನ್ನು ಒಂದೇ ವೇದಿಕೆ, ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ತಗೊಂಡ್ಬಾರ್ದು ಅಂತ. ಸೊ ಈಗ ಏನಾಗಬೇಕು ಅಂದರೆ ನಿರುದ್ಯೋಗಿ ಕನ್ನಡತಿಯರು ಯಾರು ಇದ್ದಾರೆ ಅಂತ ಮೊದಲನೇದಾಗಿ ಗುರ್ತಿಡ್ಕೋಬೇಕು. 15 ವರ್ಷ ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಅಥವಾ ಕನ್ನಡನ ಒಂದು ಭಾಷೆ ಆಗಿ 10ನೇ ತರಗತಿಯಲ್ಲಿ ಪಾಸ್ ಆಗಿದ್ರೆ ಅಂಥ ನಿರುದ್ಯೋಗಿ ಕನ್ನಡತಿಯರು ಅವ್ರ ಡಾಕ್ಯುಮೆಂಟ್ಸ್ನ ಸ್ಕಿಲ್ ಕನೆಕ್ಟ್, ಅವ್ರ ಡಾಕ್ಯುಮೆಂಟ್ಸ್ನ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿ ಅವರಿಗೆ ಒಂದು ಯುನೀಕ್ ಐಡೆಂಟಿಫಿಕೇಶನ್ ನಂಬರ್, ಅನನ್ಯ ಸಂಖ್ಯೆ ಸಿಗಬೇಕು. ಆ ಅನನ್ಯ ಸಂಖ್ಯೆನ, ಆ ಯುನೀಕ್ ಐಡೆಂಟಿಫಿಕೇಶನ್ ನಂಬರ್ನ ಅವರು ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿ ಅವ್ರ ಡಾಕ್ಯುಮೆಂಟ್ಸ್ನ ರಿಜಿಸ್ಟರ್ ಮಾಡಿಕೊಂಡು ಅವರು ಏನಾಗುತ್ತೆ ಅಂದರೆ ಆ ಪೋರ್ಟಲ್ ಮುಖಾಂತರ ಸರ್ಕಾರ ಹತ್ರ ಒಂದು ಡೇಟಾ ಸಿಗುತ್ತೆ. ಈ ಡೇಟಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಮುಖ್ಯ ರೋಲ್ ಪ್ಲೇ ಮಾಡುತ್ತೆ. ಯಾಕೆ ಅಂದರೆ ಸರ್ಕಾರಕ್ಕೆ ಗೊತ್ತಾಗುತ್ತೆ ಎಷ್ಟು ಜನ ನಿರುದ್ಯೋಗಿ ಕನ್ನಡತಿಯರು ಯಾವ ಊರಲ್ಲಿದ್ದಾರೆ, ಯಾವ ಗ್ರಾಮದಲ್ಲಿದ್ದಾರೆ, ಯಾವ ಡಿಸ್ಟ್ರಿಕ್ಟ್ನಲ್ಲಿದ್ದಾರೆ ಅಂತ. ಸೊ ಹಾಗಾಗಿ ಅವ್ರ ಏಜ್ ಏನೋ, ಕ್ವಾಲಿಫಿಕೇಷನ್ ಏನೋ, ಅವರು ಯಾವ ರೀತಿ ಉದ್ಯೋಗ ಪಡ್ಕೊಳ್ಳೋಕೆ ಅವರು ಇಷ್ಟಪಡ್ತಾ ಇದ್ದಾರೆ, ಸೊ ಇದೆಲ್ಲ ವಿಷಯಗಳು ಗೊತ್ತಾಗತ್ತೆ. ಸೊ ಆನ್ ದಿ ಅದರ್ ಹ್ಯಾಂಡ್ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಜೊತೆ ಸೇರಿ ಒಂದು ಹೊಸ ಡಿಪಾರ್ಟ್ಮೆಂಟ್ ನಿರ್ಮಾಣ ಆಗಬೇಕು. ಅದಕ್ಕೆ ಬೇಕಾಗಿರೋದು ಇಚ್ಛಾಶಕ್ತಿ ಅನ್ನೋದನ್ನ ನಾವಿಲ್ಲಿ ಆ ಡಿಪಾರ್ಟ್ಮೆಂಟು ನಿರಂತರವಾಗಿ ಈ ಡೇಟಾನ ಸರ್ಕಾರಿ ಕಂಪ್ನಿಗಳಿಗೆ, ಖಾಸಗಿ ಕಂಪ್ನಿಗಳಿಗೆ ಮತ್ತು MNC ಕಂಪ್ನಿಗಳಿಗೆ ಸಾಫ್ಟ್ ಪುಷ್ ಕೊಡ್ತಾ ಹೋಗಬೇಕು. ಆವಾಗ ಏನಾಗುತ್ತೆ ಅಂದರೆ ನಿರುದ್ಯೋಗಿ ಕನ್ನಡತಿಯರಿಗೆ ಒಂದು ಉದ್ಯೋಗ. ನೋಡಿ, ಮೀಸಲಾತಿ ನಾವು ಕೇಳ್ತಾ ಇಲ್ಲ, ಅದು ಆಗೋದಿಲ್ಲ, ಎಲ್ರಿಗೂ ಗೊತ್ತಿದೆ. ಡಿಮಾಂಡು ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಮತ್ತು MNC ಕಂಪ್ನಿಗಳು, ಈ ಕಂಪ್ನಿಗಳು ಎಲ್ಲ ಕೈ ಜೋಡಿಸಿ ಇವರಿಗೆ ಸ್ಕಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಒಂದು ಲೆವೆಲ್ಗೆ ರೆಡಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಎರಡನೇದಾಗಿ ನಾನು ಶಾರ್ಟ್ಕಟಲ್ಲೇ ಹೇಳ್ಬಿಡ್ತೀನಿ. ಎರಡನೇದಾಗಿ ಉಳಿದಿರೋ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಒಂದು ವಿಶ್ವ ದರ್ಜೆಯ ಶಿಕ್ಷಣ ಸಿಗಬೇಕು. ನಮ್ಮ ಭಾಷೆ ಉಳಿಸ್ಬೇಕು, ಬೆಳೆಸ್ಬೇಕು ಅಂತಂದರೆ, ಯಾಕೆಂದರೆ ಇಟ್ಸ್ ಅಗೇನ್ ಅ ಬಿಗ್ ಥಿಂಗ್. ಯಾಕೆಂದರೆ ಈಗ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳಿಗೆ ಓದಿಸ್ಬೇಕು ಅಂದರೆ ಒಂದೇ ಪ್ರಶ್ನೆ ಬರುತ್ತೆ, ಮೇಡಮ್ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಅಥವಾ ನಿಮ್ಮ ಮಕ್ಕಳನ್ನ ಕಳಿಸ್ತೀರಾ? ಯಾರಲ್ಲಿ ಓದ್ತಾ ಇದ್ದಾರೆ ಮಕ್ಕಳು, ಅವರು ನಾವೇ ಎಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಏನಂದರೆ ಅವರು ಬಾವಿಗೆ ತಳ್ಳಿರೋ ಮಕ್ಕಳು ಆಲ್ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದು ಒಂದು ದೊಡ್ಡ ಚೇಂಜ್ ಬೇಕು. ಈಗ KPS ಅಂತ ಲಾಂಚ್ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. KPS ಬರಬೇಕು, ಆದರೆ ಫಸ್ಟು ಕನ್ನಡ ಮಾಧ್ಯಮಗಳಿಗೆ ಸೌಕರ್ಯಗಳು ಸಿಗಬೇಕು, ಆಮೇಲೆ ಇಂಗ್ಲೀಷ್ ಮೀಡಿಯಮ್ದಲ್ಲೇ ಮಾಡಿ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ. ಎಸ್.